ಗಣಿನಾಡು ಬಳ್ಳಾರಿಯ ರಕ್ತ ಚರಿತ್ರೆಯಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಗಳು ಈಗ ಶುರುವಾಗಿದ್ದಾವೆ. ಈ ಸಂಘರ್ಷದ ಬಳಿಕ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮತ್ತೆ ಒಂದಾಗಿದ್ದಾರೆ. ಒಂದು ಹಂತದಲ್ಲಿ ದೂರವಾಗಿದ್ರು, ಈ ಘಟನೆ ಇಬ್ಬರನ್ನು ಒಂದುಗೂಡಿಸಿದೆ. ವೈಮನಸ್ಸು ಮರೆತು ಸ್ನೇಹಿತರು ಒಂದಾಗಿದ್ದಾರೆ ಈ ಘಟನೆಯ ನಂತರ. ಈ ಸಂಘರ್ಷದ ಸಂದರ್ಭದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಜೊತೆಯಾಗಿರೋದು, ಆನಂದ್ ಸಿಂಗ್ ಕೂಡ ಇವರ ಜೊತೆಗೆ ಸೇರಿಕೊಂಡಿದ್ದಾರೆ. ವೈಯಕ್ತಿಕ ಮನಸ್ತಾಪಗಳಿಂದ ಈ ನಾಯಕರು ದೂರ ಆಗಿದ್ರು. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮಧ್ಯೆ ಆ ಸ್ನೇಹ ಏನಿತ್ತು ಅದು ದೂರ ಆಗಿತ್ತು. ಮನೆಗೆ ಇದ್ದಂತ ಇಬ್ಬರ ಮನೆಯನ್ನ ಸಂಪರ್ಕಿಸುವಂತ ಗೇಟ್ ಅನ್ನ ಕೂಡ ಕ್ಲೋಸ್ ಮಾಡಿಕೊಂಡಿದ್ರು ಒಂದು ಹಂತದಲ್ಲಿ. ಈಗ ಮತ್ತೆ ಇವರು ಒಂದಾಗಿದ್ದಾರೆ. ಈ ಸಂಘರ್ಷದ ಬಳಿಕ ಆನಂದ್ ಸಿಂಗ್ ಕೂಡ ಸೇರ್ಕೊಂಡಿದ್ದಾರೆ. ನೋಡ್ತಾ ಇದ್ದೇವೆ, ಮಾಜಿ ಸಚಿವ ಆನಂದ್ ಸಿಂಗ್ ಅವರಿದ್ದಾರೆ, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಸೋಮಶೇಖರ್ ರೆಡ್ಡಿ ಅವರು ಕೂಡ ಕಳೆದ ಬಾರಿ ಜನಾರ್ದನ್ ರೆಡ್ಡಿ ಅವರನ್ನು ವಿರೋಧಿಸಿದವರು. ಜನಾರ್ದನ್ ರೆಡ್ಡಿ ಅವರ ಪತ್ನಿ ಬಳ್ಳಾರಿ ನಗರದಿಂದ ಸ್ಪರ್ಧೆ ಮಾಡಿದ್ರು ಸೋಮಶೇಖರ್ ರೆಡ್ಡಿ ಅವರ ವಿರುದ್ಧ. ಓಟುಗಳ ವಿಭಜನೆಯ ಕಾರಣಕ್ಕಾಗಿ ಭರತ್ ರೆಡ್ಡಿ ಅವರಿಗೆ ಗೆಲುವಾಯಿತು. ಸೋಮಶೇಖರ್ ರೆಡ್ಡಿ 3ನೇ ಸ್ಥಾನ, ಜನಾರ್ದನ್ ರೆಡ್ಡಿ ಅವರ ಪತ್ನಿ 2ನೇ ಸ್ಥಾನ. ಭರತ್ ರೆಡ್ಡಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಿದ್ರು. ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಆನಂದ್ ಸಿಂಗ್ ಇವರೆಲ್ಲರೂ ಕೂಡ ಒಂದಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ದೃಶ್ಯವನ್ನ ನೋಡ್ತಾ ಇದ್ದೀವಿ, ಎಲ್ಲರೂ ಒಂದಾಗಿರೋದು. ಬದಲಾದ ರಾಜಕೀಯ ಪರಿಸ್ಥಿತಿ, ಸಂಘರ್ಷದ ವಾತಾವರಣ ಎಲ್ಲರನ್ನ ಮತ್ತೆ ಹತ್ರ ತರ್ತಾ ಇದೆ ಅಂತ ಅನಿಸ್ತಾ ಇದೆ. ರಕ್ಷಿತ್, ಇದು ಒಂದು ಗಾದೆ ಮಾತು ಹೇಳಬೇಕಾಗಿದೆ. ಶತ್ರುಗಳ ಶತ್ರು ಮಿತ್ರ ಅನ್ನೋಂಥ ಮಾತನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಹೆಚ್ಚು ಕಡಿಮೆ ದಶಕಗಳ ಗೆಳೆತನ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಆನಂದ್ ಸಿಂಗ್ ಸೇರಿದಂತೆ ಎಲ್ಲ ನಾಯಕರಿದ್ದಾರೆ. ಇವರೆಲ್ಲರಿಗೂ ಒಂದು ದಶಕಗಳಿಂದ ಕೂಡ ಒಂದು ಆತ್ಮೀಯತೆ, ಬಾಂಧವ್ಯ, ಸ್ನೇಹ ಬಾಂಧವ್ಯ ಎಲ್ಲವಿತ್ತು. ಆದರೆ ಬದಲಾದ ಸನ್ನಿವೇಶದಲ್ಲಿ ಅಂದರೆ ಎಲ್ಲೇ ಒಂದು ಕಡೆ ಒಂದು ಒಳ ಮನಸ್ಸಿಂದ ಇರ್ತಕ್ಕಂಥ ಮುಸುಕಿನ ಗುದ್ದಾಟ ಸಂಡೂರಿನ ಉಪಚುನಾವಣೆಯಲ್ಲಿ ಅದು ಬಹಿರಂಗಗೊಂಡಿತ್ತು. ಎಲ್ಲೋ ಒಂದು ಕಡೆ ಆ ಸಂಡೂರು ಉಪಚುನಾವಣೆಯಲ್ಲಿ ಎಲ್ಲೋ ರಾಮುಲು ಕೆಲಸ ಮಾಡಿಲ್ಲ ಅಂತ ಒಂದು ಆರೋಪ ಬಂತು, ಆ ಕೆಲಸ ಮಾಡಿದ್ದೀನಿ ಅಂತ ಆರೋಪ ಬಂತು. ಆ ಮಧ್ಯೆ ಆ ತೀರಾ ಆತ್ಮೀಯ ಗೆಳೆಯಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಪರಸ್ಪರ ವಾಗ್ದಾಳಿ ಮಾಡೋ ಹಂತಕ್ಕೆ ಹೋಯಿತು. ಅಂದರೆ ವೈಯಕ್ತಿಕವಾಗಿ ಬೇರೆ ಬೇರೆ ಒಳ ಮನಸ್ಸಿನಲ್ಲಿರ್ತಕ್ಕಂಥ ದ್ವೇಷ ಇದ್ದರೂ ಕೂಡ ಹೊರ ಮನಸ್ಸಿನಲ್ಲಿ ನಾನು ಶ್ರೀರಾಮುಲನ್ನ ಬೆಳೆಸಿದ್ದೆ ಅನ್ನೋಂಥ ಮಾತನ್ನು ಜನಾರ್ದನ್ ರೆಡ್ಡಿ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ, ಸಿಂಗ್ಲರ್ ವರ್ಡ್ ಮಾತಾಡ್ತಾರೆ. ಎಲ್ಲವೂ ಕೂಡ ಮಾಧ್ಯಮಗಳ ಮೂಲಕ ಬಹಿರಂಗವಾಗಿ ಬಟಾಬಯಲಾಗಿ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ. ಇದೇ ವರ್ಷ ಅಂದರೆ ಕಳೆದ ವರ್ಷ 2025 ನಡೆದಂಥ ಆರಂಭದಲ್ಲಿ ನಡೆದಂಥ ವೈಮನಸ್ಸು ಏನಿರುತ್ತೆ ಅದು ಡಿಸೆಂಬರ್ ಮುಗೀತು. ಅಂದರೆ 2025 ಮುಗೀತು. 2026ಕ್ಕೆ ಒಂದು ಹೊಸ ಪರ್ವ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ. ಯಾಕಂದರೆ 2023 ಚುನಾವಣೆಯಲ್ಲಿ ಕೌಟುಂಬಿಕ ಕಲಹ ಅಂದರೆ ಜನಾರ್ದನ್ ರೆಡ್ಡಿ ಅವರೊಂದು ಹೊಸ ಪಕ್ಷ ಮಾಡ್ತಾರೆ, ಒಂದು ನಿರೀಕ್ಷೆ ಮಾಡ್ತಾರೆ. ಶ್ರೀರಾಮುಲು ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಮತ್ತೊಬ್ಬ ಸಹೋದರ ಕರುಣಾಕರ್ ರೆಡ್ಡಿ ಆಗಿರ್ಬೋದು, ಆನಂದ್ ಸಿಂಗ್, ತಾವೆಲ್ಲ ಏನು 2008ರಲ್ಲಿ ಒಂದು ದೊಡ್ಡ ಗುಂಪನ್ನು ಕಟ್ಕೊಂಡಿದ್ರು. ಆ ಎಲ್ಲ ಗುಂಪು ಕೂಡ ತಮ್ಮ ಹಿಂದೆ ಬರ್ತಾರೆ ಅನ್ನೋಂಥ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಜನಾರ್ದನ್ ರೆಡ್ಡಿ ಇರ್ತಾರೆ. ಆದರೆ ಯಾರೊಬ್ಬರು ಕೂಡ ಜನಾರ್ದನ್ ರೆಡ್ಡಿಗೆ ಸಾಥ್ ಕೊಡೋದಿಲ್ಲ. ಹೀಗಾಗಿ ತೀರಾ ಆಕ್ರೋಶಗೊಂಡಂಥ ಜನಾರ್ದನ್ ರೆಡ್ಡಿ ನೇರವಾಗಿ ತಮ್ಮ ಸಹೋದರ ಸೋಮಶೇಖರ್ ವಿರುದ್ಧವೇ ತಮ್ಮ ಪತ್ನಿ ಅರುಣಾ ಲಕ್ಷ್ಮಿ ಅವರನ್ನ ಕಣಕ್ಕಿಳಿಸ್ತಾರೆ. ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ನೇರ ಪೈಪೋಟಿ ಇರ್ತಕ್ಕಂಥದ್ದು BJP ವರ್ಸಸ್ ಕಾಂಗ್ರೆಸ್ ಇರ್ತು. ಯಾವಾಗ BJPಯಲ್ಲಿ ಒಡಕಾಯಿತು ಅಂದರೆ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಮಾಡ್ತಾರೆ, KRPP ಅನ್ನೋಂಥ ಪಕ್ಷ ಮಾಡ್ತಾರೆ, ಆಗ ಸಹೋದರ ಸೋಮಶೇಖರ್ ರೆಡ್ಡಿ ಬರೋದಿಲ್ಲ. ಹೀಗಾಗಿ ನೇರವಾಗಿ ತಮ್ಮ ಪಕ್ಷದಿಂದ ತಮ್ಮ ಪತ್ನಿಯನ್ನೇ ಕಣಕ್ಕಿಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಗ BJPಗೆ ಅತಿ ದೊಡ್ಡ ಹೊಡೆತ ಬೀಳ್ತದೆ. ಯಾಕಂದರೆ 2 ಹೋಳಾಗಿರ್ತಕ್ಕಂಥ BJPಯ ಲಾಭವನ್ನು ಕಾಂಗ್ರೆಸ್ ನೇರವಾಗಿ ಪಡಿತದೆ. ಒಂದು ಇರ್ತಕ್ಕಂಥ ಕಾಂಗ್ರೆಸ್ ವೇವ್ ಆಗಿರ್ಬೋದು, ಎರಡನೇದು ಭರತ್ ರೆಡ್ಡಿ ಅವರು ಮಾಡ್ತಕ್ಕಂಥ ಒಂದಷ್ಟು ಚುನಾವಣಾ ಪೂರ್ವದ ಕೆಲಸಗಳು ಅವೆಲ್ಲವೂ ಕೂಡ ಒಂದಷ್ಟು ವರ್ಕೌಟ್ ಆಗುವ ಮೂಲಕ ಭರತ್ ರೆಡ್ಡಿ ಅವರು ಭರ್ಜರಿಯಾಗಿ ಗೆಲ್ತಾರೆ. ಇದು ನೇರವಾಗಿ ಕೌಟುಂಬಕ್ಕೆ ಕಲಹಕ್ಕೆ ಬಿದ್ದಂಥ ಒಂದು ದೊಡ್ಡ ಹೊಡೆತ ಅನ್ನೋಂಥ ಬಿಂಬನವನ್ನು ಕೂಡ ಜನಾರ್ದನ್ ರೆಡ್ಡಿ ಮಾಡ್ತಾರೆ. ಆದರೆ 2023ರಿಂದ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು, ಒಳ ಮನಸ್ಸಲ್ಲಿ ಒಳ ಜಗಳ ಇತ್ತು, ಬೇರೆ ಬೇರೆ ಕಲಹಗಳು ಕೂಡ ಎಲ್ಲರ ಮಧ್ಯೆ ಇತ್ತು. ಆದರೆ ಯಾವಾಗ ಮೊನ್ನೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಒಂದಷ್ಟು ವ್ಯಕ್ತಿಗಳು ಬರ್ತಾರೆ, ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಬರ್ತಾರೆ ಅಂತ ಗೊತ್ತಾಗುತ್ತೆ, ಎಲ್ಲರೂ ಕೂಡ ಒಂದಾಗ್ತಾರೆ. ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಅವರು, ಸುರೇಶ್ ಬಾಬು ಅವರು, ಆನಂದ್ ಸಿಂಗ್ ಅವರು ಎಲ್ಲರೂ ಕೂಡ ಬಂದು ಮಾರಲ್ ಸಪೋರ್ಟ್ ಮಾಡ್ತಾರೆ. ನಿನ್ನೆ ಇಡೀ ದಿನ ಎಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಮನೆ ಹತ್ತಿರ ಇದ್ಕೊಂಡು ಅವ್ರಿಗೆ ಒಂದಷ್ಟು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ
ಇದೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಡಕಿದ್ದವರಿಗೂ ನಾವು ಬೇರೆಯವರಿಗೆ ಲಾಭ ಮಾಡಿಕೊಡ್ತೇವೆ, ನಾವೆಲ್ಲರೂ ಕೂಡ ಒಂದಾದರೆ ನಾವು ಬಲಶಾಲಿ ಆಗ್ಬೋದು ಅನ್ನೋದನ್ನು ನಿನ್ನೆಯ ಒಂದು ಸನ್ನಿವೇಶ ಸಾಬೀತು ಮಾಡುತ್ತೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ರಕ್ಷಿತ್. ಥ್ಯಾಂಕ್ ಯು ನರಸಿಂಹಮೂರ್ತಿ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.